ನಮಸ್ಕಾರ ಸ್ನೇಹಿತರೆ, ಎಸೆನ್ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಶಿವನ ಆರಾಧನೆಯನ್ನು ಮಾಡುವಾಗ ಯಾವ್ಯಾವ ವಸ್ತುಗಳನ್ನು ಬಳಸಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ, ಹಾಗೂ ಕಾರಣಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿ ಸಂವತ್ಸರದ ಶ್ರಾವಣ ಮಾಸ ಅನ್ನೋದು ಹಿಂದೂಗಳಿಗೆ ಅತಿ ಉತ್ತಮವಾದಂತಹ ಪವಿತ್ರವಾದಂತಹ ತಿಂಗಳು. ಈ ತಿಂಗಳಿನಲ್ಲಿ ಶಿವನಿಗೆ ಅನೇಕ ರೀತಿಯ ಆರಾಧನೆಗಳು ನಡೀತವೆ. ಶಿವದೇವಾಲಯಗಳಿಗೆ ಭೇಟಿ ನೀಡೋದು, ಭವ್ಯವಾದ ಕನ್ವರ್ ಯಾತ್ರೆಯನ್ನು ಮಾಡೋದು, ಭಗವಾನ್ ಶಿವನಿಗೆ ಸಂಬಂಧಿಸಿದಂತಹ ಎಲ್ಲ ಆಚರಣೆಗಳನ್ನು ಮಾಡೋದು, ಉಪವಾಸಗಳನ್ನು ಕೈಗೊಳ್ಳೋದು, ಸೋಮವಾರ ಹಾಗೂ ಶನಿವಾರದಲ್ಲಿ ಶ್ರಾವಣ ಸೋಮವಾರ ಮತ್ತು ಶ್ರಾವಣ ಶನಿವಾರ ಅಂತ ವಿಶೇಷ ಆಚರಣೆಗಳನ್ನು ಮಾಡೋದು. ಹೀಗೆ ಶ್ರಾವಣ ಮಾಸ ಅಂದರೆ ಶಿವನನ್ನ ವಿವಿಧ ರೀತಿಯಿಂದ ಆರಾಧಿಸ್ತಕ್ಕಂತಹ ತಿಂಗಳು. ಭಕ್ತರ ನಿಷ್ಕಲ್ಮಶ ಭಕ್ತಿಗೆ ಪರವಶನಾಗ್ತಕ್ಕಂತಹ ಶಿವನಿಗೆ ಆರಾಧನೆಯನ್ನು ಮಾಡಬೇಕಾದ್ರೆ ವಿವಿಧ ರೀತಿಯಾದಂತಹ ಪ್ರಕ್ರಿಯೆಗಳು ಇದ್ದಾವೆ. ನಿಷ್ಕಲ್ಮಶವಾಗಿರುವ ಶಕ್ತಿಯನ್ನು ನಾವು ಆರಾಧಿಸಬೇಕಾದ್ರೆ ಕೆಲವು ವಿಚಾರಗಳನ್ನು ನಾವು ಗಮನಿಸಲೇಬೇಕಾಗುತ್ತೆ. ಯಾವ ಯಾವ ವಸ್ತುಗಳನ್ನು ಶಿವನ ಆರಾಧನೆಗೆ ಬಳಸಲೇಬಾರದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನಮ್ಮ ದೇಶದ ಪ್ರತಿ ಮನೆಯಲ್ಲಿಯೂ ಬಳಸಲಾಗ್ತಕ್ಕಂತಹ ಒಂದು ಸಾಮಗ್ರಿ ಅಥವಾ ವಸ್ತು ಅಂತ ಹೇಳಿದರೆ ಅದು ಅರಶಿನ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಅನೇಕ ರೋಗಗಳಿಗೆ ಅದು ಗುಣಕಾರಕವಾಗಿ ಅದನ್ನು ಬಳಸಲಾಗುತ್ತೆ. ಹಾಗೆ ಅತ್ಯಂತ ಮಂಗಳಕರವಾದಂತಹ ಒಂದು ದ್ರವ್ಯ ಅದು. ಎಲ್ಲ ರೀತಿಯ ಪೂಜೆಗಳಲ್ಲೂ ಇದನ್ನು ಬಳಸ್ತಾರೆ. ಆದರೆ ಶಿವನ ಪೂಜೆಯಲ್ಲಿ ಮಾತ್ರ ಅರಶಿನಕ್ಕೆ ಅಥವಾ ಹಳದಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅವಕಾಶ ಇಲ್ಲ. ಏಕೆಂದರೆ ಶಿವನು ಲಯಕರ್ತ. ಶಿವನನ್ನು ಆದಿಯೋಗಿ ಅಂತ ನಾವು ಕರಿತೀವಿ. ಶಿವನು ಒಬ್ಬ ತಪಸ್ವಿ. ಅವನು ಭೋಗ ಭಾಗ್ಯಗಳನ್ನು ತೊರೆದಿರ್ತಕ್ಕಂತಹ ಒಬ್ಬ ತಪಸ್ವಿ. ಲೌಕಿಕವಾಗಿರ್ತಕ್ಕಂತಹ ಭೋಗ ಭಾಗ್ಯಗಳಲ್ಲಿ ಅವನು ತೊಡಗಿಸಿಕೊಳ್ಳದೆ ಆ ಲೌಕಿಕ ಭೋಗಗಳಿಂದ ತನ್ನನ್ನು ತಾನು ಏರ್ಪಡಿಸಿಕೊಂಡಿರ್ತಕ್ಕಂತಹ ಶಕ್ತಿಯೇ ಶಿವ ಅಂತ ಹೇಳಿ ನಾವು ನಂಬ್ತೀವಿ. ಆದ್ದರಿಂದ ಫಲವತ್ತತೆಗೆ ಮತ್ತು ಮದುವೆಗಳಿಗೆ ಶುಭ ಕಾರ್ಯಗಳಿಗೆ ಸಂಬಂಧಿಸಿದಂತಹ ಅರಿಶಿಣವನ್ನು ಶಿವನ ತಪಸ್ವಿ ಗುಣದೊಂದಿಗೆ ಹೊಂದಿಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹಳದಿಯನ್ನು ಶಿವನಿಗೆ ಅರ್ಪಿಸೋದಿಲ್ಲ. ಯಾಕೆ ಅಂದರೆ ಹಳದಿಯು ಲೌಕಿಕ ಜೀವನಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು. ಶಿವನ ನಿರ್ಲಿಪ್ತವಾದಂತಹ ಮನಸ್ಥಿತಿ ಅಥವಾ ಧ್ಯಾನ ದೇವತೆಯ ಗುಣಗಳಿಗೆ ಇದು ವಿರುದ್ಧವಾಗಿರೋದ್ರಿಂದ ಹಳದಿಯನ್ನು ಬಳಸೋದಿಲ್ಲ. ಹಳದಿಯನ್ನು ಶಿವನಿಗೆ ಬಳಸಿದರೆ, ಶಿವನ ಪೂಜೆಯಲ್ಲಿ ಬಳಸಿದರೆ ಅದು ಅತ್ಯಂತ ಮಾರಕವಾಗಿ ನಮಗೆ ಪರಿಣಮಿಸುತ್ತೆ ಅಂತಕ್ಕಂತಹ ನಂಬಿಕೆ ಇದೆ. ಎರಡನೆಯ ಅಂಶ ಅಂದರೆ ಕುಂಕುಮ. ಪರಮ ಪವಿತ್ರವಾಗಿರ್ತಕ್ಕಂತಹ ಕುಂಕುಮವನ್ನು ದೇವಿ ಶಕ್ತಿಯ ಆರಾಧನೆಯಲ್ಲಿ ಕುಂಕುಮಾರ್ಚನೆಗೆ ಬಳಸ್ತೇವೆ. ಹಾಗಾದರೆ ಶಿವನ ಆರಾಧನೆಯಲ್ಲಿ ಯಾಕೆ ಕುಂಕುಮವನ್ನು ಬಳಸೋದಿಲ್ಲ ಅಂದರೆ, ಕುಂಕುಮವನ್ನು ತಯಾರಿಸುವುದು ಸುಣ್ಣ ಹಾಗೂ ಅರಿಶಿನದಿಂದ. ಆದ್ದರಿಂದ ಪುನಃ ಅದು ಮಂಗಳಕರವಾದಂತಹ ದ್ರವ್ಯವೇ ಆಗಿರುತ್ತೆ ಹಾಗೂ ಲೌಕಿಕ ಜೀವನದ ಕಡೆಗೆ ಸೆಳೆಯತಕ್ಕಂತಹ ಒಂದು ವಿಷಯವೇ ಆಗಿರುತ್ತೆ. ಆದ್ದರಿಂದ ಕುಂಕುಮವನ್ನು ಸಹ ಶಿವನ ಆರಾಧನೆಯಲ್ಲಿ ಬಳಸೋದಿಲ್ಲ. ಯಾಕಂದರೆ ಅದು ಸಹ ಶಿವನ ನಿರ್ಲಿಪ್ತ ಭಾವಕ್ಕೆ ಹಾಗೂ ತಪಸ್ವಿ ಸ್ವಭಾವಕ್ಕೆ ವಿರುದ್ಧ ಆಗಿದೆ. ಕುಂಕುಮವನ್ನು ಶಿವನಿಗೆ ಅರ್ಪಿಸುವುದು ಸಹ ಮಂಗಳಕರವಲ್ಲ ಅನ್ನುವಂತಹ ನಂಬಿಕೆ ಇದೆ. ಹಾಗೆ ಶಿವನಿಗೆ ಬಳಸಲೇಬಾರ್ದಂತಹ, ಶಿವನ ಪೂಜೆಯಲ್ಲಿ ಬಳಸಲೇಬಾರದಂತಹ ಇನ್ನೊಂದು ವಸ್ತು ಅಂತ ಹೇಳಿದರೆ ಪವಿತ್ರವಾಗಿರ್ತಕ್ಕಂತಹ ತುಳಸಿ. ಪ್ರಪಂಚದಾದ್ಯಂತ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ತುಳಸಿ ಶ್ರೇಷ್ಠವಾದಂತಹ ಒಂದು ಸಸ್ಯವೂ ಸಹ ಆಗಿದೆ. ಪ್ರತಿ ಮನೆಯಲ್ಲಿಯೂ ಪೂಜೆಗೊಳ್ತಕ್ಕಂತಹ ಸಸ್ಯ ಅಂತ ಹೇಳಿದರೆ ತುಳಸಿ. ಆದರೆ ಈ ತುಳಸಿಯನ್ನು ಶಿವನಿಗೆ ಅರ್ಪಿಸುವುದು ನಿಷಿದ್ಧ. ಯಾಕಂದರೆ ಇಡೀ ಬ್ರಹ್ಮಾಂಡಕ್ಕೆ ಕಂಟಕಪ್ರಾಯವಾಗಿರ್ತಕ್ಕಂತಹ ಜಲಂಧರ ಅನ್ನುವಂತಹ ರಾಕ್ಷಸನ ಪತ್ನಿ ಈ ತುಳಸಿ ಮಾತೆ. ಜಗತ್ತಿನ ಕಲ್ಯಾಣಕ್ಕಾಗಿ ಶಿವನು ಜಲಂಧರನನ್ನು ನಾಶಪಡಿಸಿದಾಗ ನಿಷ್ಠಾವಂತ ಹೆಂಡತಿಯಾಗಿರ್ತಕ್ಕಂತಹ ತುಳಸಿಗೆ ತುಂಬ ಕೋಪ ಬರುತ್ತೆ. ಆಗ ಅವಳು ಶಿವನನ್ನು ಶಪಿಸ್ತಾಳೆ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ನಿನಗೆ ತುಳಸಿ ಎಲೆಗಳಿಂದ ಯಾರೂ ಪೂಜೆಯನ್ನು ಮಾಡುವುದು ಬೇಡ, ನಿನಗೆ ನಿಷಿದ್ಧವಾಗಲಿ ಅಂತೇಳಿ ಹೇಳಿ ಶಾಪವನ್ನು ಕೊಡ್ತಾಳೆ. ಆದ್ದರಿಂದ ತುಳಸಿ ಮಾತೆ ಈ ಶಾಪದ ಫಲವಾಗಿ ಶಿವನಿಗೆ ತುಳಸಿಯಿಂದ ಆರಾಧನೆಯನ್ನು ಮಾಡೋದಿಲ್ಲ. ತುಳಸಿಯನ್ನು ಶಿವನಿಗೆ ಅರ್ಪಿಸುವುದರಿಂದ ತೊಂದರೆಯೇ ಉಂಟಾಗುತ್ತೆ ಹಾಗೂ ಶತ್ರುಗಳಿಂದ ವಿಪರೀತವಾದಂತಹ ತೊಂದರೆಗಳು ಉಂಟಾಗುತ್ತದೆ. ಶ್ರೇಯಸ್ಸು ಆಗೋದಿಲ್ಲ, ಪ್ರಗತಿ ಆಗೋದಿಲ್ಲ ಹಾಗೂ ಕಂಟಕಮಯವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋ ಕಾರಣಕ್ಕೆ ಶಿವನಿಗೆ ತುಳಸಿಯಿಂದ ಪೂಜೆಯನ್ನು ಮಾಡೋದಿಲ್ಲ ಅಂತ ನಂಬಲಾಗಿದೆ. ಇನ್ನೊಂದು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಒಂದು ವಿಷಯ ಅಂತ ಹೇಳಿದರೆ ಬಿಲ್ವ ಪತ್ರದ ಎಲೆಗಳು.
ಶಿವನಿಗೆ ಪರಮಪ್ರಿಯವಾಗಿರ್ತಕ್ಕಂತಹ ಬಿಲ್ವಪತ್ರೆಯ ಎಲೆಗಳನ್ನು ಅರ್ಪಿಸಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಎಲೆಗಳನ್ನು ಆರಿಸಬೇಕಾಗುತ್ತೆ. 3 ಎಲೆಗಳಿಂದ ಕೂಡಿರ್ತಕ್ಕಂತಹ ಒಂದು ಪತ್ರವನ್ನು ಬಿಲ್ವಪತ್ರ ಅಂತ ಹೇಳ್ತೀವಿ. ಅತ್ಯಂತ ವಿಶೇಷವಾದಂತಹ ರಚನೆ ಇದು ಅತ್ಯಂತ ಶ್ರೇಷ್ಠವಾಗಿದ್ದು ಸಹ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಬಿಲ್ವಪತ್ರೆಯನ್ನ ನಾವು ಅರ್ಪಿಸಬೇಕಾದ್ರೆ ಎಚ್ಚರಿಕೆ ವಹಿಸಬೇಕಾಗಿದ್ದ ಅಂಶ ಏನಪ್ಪಾ ಅಂದ್ರೆ, ಎಲೆಗಳು ಸೋಂಕಿತವಾಗಿರಬಾರ್ದು, ರೋಗಗ್ರಸ್ತವಾಗಿರಬಾರ್ದು, ಹುಳು ಹೊಡೆದಿರಬಾರ್ದು ಮತ್ತು ಎಲೆಗಳು ಬಾಡಿರಬಾರ್ದು. ತಾಜಾ ಆಗಿರುವ ರೋಗದಿಂದ ಮುಕ್ತವಾಗಿರ್ತಕ್ಕಂಥ ಕಲ್ಮಶರಹಿತವಾಗಿರ್ತಕ್ಕಂಥ ಎಲೆಗಳನ್ನು ಮಾತ್ರ ನಾವು ಶಿವಲಿಂಗಕ್ಕೆ ಅರ್ಪಿಸಬೇಕು. ಇದು ಅತ್ಯಂತ ಪ್ರಾಮುಖ್ಯವಾದಂತಹ ಅಂಶ. ನಮ್ಮ ದೇಶದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳಿದ್ರೆ ಶಂಖನಾದ ಮಾಡ್ತಕ್ಕಂಥದ್ದು ರೂಢಿಯಲ್ಲಿರುತ್ತೆ. ಸಾಧಾರಣವಾಗಿ ಪೂಜಾ ಸಮಯಗಳಲ್ಲಿ ನಾವು ಶಂಖನಾದವನ್ನ ಆಲಿಸ್ತೀವಿ. ಆದರೆ ಒಂದು ವಿಶೇಷ ಅಂದ್ರೆ, ಶಿವನ ಆರಾಧನೆಯಲ್ಲಿ ಶಂಖವನ್ನ ಬಳಸಲೇಬಾರದು. ಶಂಖದ ಧ್ವನಿಯಲ್ಲಿ ಉಂಟಾಗ್ತಕ್ಕಂಥ ಕಂಪನಗಳು ಸುತ್ತಮುತ್ತಲಿನ ವಾತಾವರಣ ಶುದ್ಧೀಕರಿಸ್ತವೆ ಅಂತ ನಾವು ಭಾವಿಸ್ತೀವಿ. ಹಾಗೆ ಶಂಖವನ್ನು ಊದೋ ವ್ಯಕ್ತಿ ಮತ್ತು ಅದರ ಸುತ್ತ ಇರುವವರ ಮೇಲೆ ಋಣಾತ್ಮಕವಾದಂತಹ ಪರಿಣಾಮವನ್ನ ಬೀರುತ್ತೇವೆ ಅಂತ ನಾವು ಹೇಳ್ತೀವಿ. ಆದ್ರೆ ಶಿವನಿಗೆ ಯಾಕೆ ಇದನ್ನ ಅರ್ಪಿಸಬಾರ್ದು ಅಂತ ಹೇಳಿದ್ರೆ, ಲೋಕ ಕಲ್ಯಾಣಕ್ಕಾಗಿ ಶಂಖಚೂಡ ಎನ್ನುವ ರಾಕ್ಷಸನನ್ನ ಶಿವ ಸೋಲಿಸಿದ ಅನ್ನುವಂತಹ ಪ್ರತೀತಿ ಇದೆ. ಪುರಾಣಗಳಲ್ಲಿ ಇದು ಉಲ್ಲೇಖ ಇದೆ. ಶಂಖಚೂಡ ಎಂತಕ್ಕಂತಹ ರಾಕ್ಷಸನೇ ಶಂಖದ ರೂಪದಲ್ಲಿ ನೆಲೆಯಾಗಿದ್ದಾನೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಆದ್ರಿಂದ ಶಂಖದ ಮೂಲಕ ಶಿವನಿಗೆ ಗಂಗಾಜಲವನ್ನು ಅರ್ಪಿಸೋದಾಗ್ಲಿ, ಹಾಲು ಮೊಸರು ಇತ್ಯಾದಿ ಅರ್ಪಿಸೋದಾಗ್ಲಿ ಮಾಡಲೇಬಾರದು. ಹಾಗೂ ಶಿವನ ಆರಾಧನೆಯಲ್ಲಿ ಶಂಖನಾದವನ್ನು ಸಹ ಮಾಡಲೇಬಾರದು. ಇದರಿಂದ ತುಂಬಾ ತೊಂದರೆ ಉಂಟಾಗುತ್ತೆ ಅಂತಕ್ಕಂತಹ ನಂಬಿಕೆ ಇದೆ. ಇದನ್ನು ಸಹ ಬಹಳ ಎಚ್ಚರಿಕೆಯಿಂದ ನಾವು ಪಾಲಿಸಬೇಕು. ಶಿವನಿಗೆ ಅಭಿಷೇಕವನ್ನ ಮಾಡುವುದು ಪೂಜಾ ವಿಧಾನಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥ ಒಂದು ಅಂಶ ಆಗಿದೆ. ಶಿವಲಿಂಗಕ್ಕೆ ನೀರು ಅಥವಾ ಗಂಗಾಜಲವನ್ನ ಅರ್ಪಿಸೋದು, ಜೇನುತುಪ್ಪವನ್ನ ಅರ್ಪಿಸೋದು, ಮೊಸರು, ಪಂಚಾಮೃತ ಇವುಗಳನ್ನ ಅರ್ಪಿಸೋದು, ಇವನ್ನೆಲ್ಲ ಅರ್ಪಿಸ್ಲಿಕ್ಕೆ ಒಂದು ಪಾತ್ರೆಯನ್ನು ನಾವು ಬಳಸಲೇಬೇಕಾಗುತ್ತೆ ಅಲ್ವಾ. ಇಂತಹ ಪಾತ್ರೆ ಬೆಳ್ಳಿಯದು ಅಥವಾ ತಾಮ್ರದ್ದು ಇಲ್ಲವೇ ಮಣ್ಣಿನ ಪಾತ್ರೆ ಮಾತ್ರ ಆಗಿರಬೇಕು. ಅದನ್ನು ಹೊರತುಪಡಿಸಿ ಯಾರಾದರೂ ಕಂಚಿನ ಪಾತ್ರೆಯಲ್ಲಿ ಇದನ್ನ ಆರಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಅಶುಭ. ಕಂಚಿನ ಪಾತ್ರೆಯಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಲೇಬಾರದು. ಶಿವಲಿಂಗದ ಅಭಿಷೇಕಕ್ಕೆ ಬಳಸ್ತಕ್ಕಂತಹ ಪಾತ್ರೆ ಜಲಪಾತ್ರೆ ಆಗ್ಬೋದು, ಪಂಚಾಮೃತ ಅಭಿಷೇಕ ಪಾತ್ರೆಗಳಾಗಿರ್ಬೋದು, ಎಲ್ಲವೂ ಸಹ ತಾಮ್ರದಲ್ಲಿ ಮಾಡಿದರೆ ಅತಿ ಉತ್ತಮ ಶ್ರೇಯಸ್ಕರ ಅಂತ ಭಾವಿಸಲಾಗಿದೆ. ಕಂಚಿನ ಪಾತ್ರೆಯಲ್ಲಿ ಯಾವ ಕಾರಣಕ್ಕೂ ಸಹ ಅಭಿಷೇಕವನ್ನ ಮಾಡಲೇಬಾರದು ಅನ್ನುವಂತಹ ನಂಬಿಕೆ ಇದೆ. ಇದರಿಂದ ಈ ರೀತಿಯಲ್ಲಿ ಮಾಡೋದ್ರಿಂದ ತುಂಬಾ ಹಾನಿಕರ ಆಗುತ್ತೆ ಅನ್ನುವಂತಹ ವಿಚಾರಗಳು ಸಹ ಪ್ರತೀತಿಯಲ್ಲಿ ಇವೆ. ಹಾಗೇನೆ ಶಿವಪೂಜೆಯಲ್ಲಿ ನಿರತರಾದಂತಹ ಭಕ್ತರು ಧರಿಸಬೇಕಾದಂತಹ ಬಟ್ಟೆ ಸಾಧಾರಣವಾಗಿ ನೀಲಿ ಬಣ್ಣದ ವಸ್ತ್ರವು ಶಿವನಿಗೆ ಪ್ರಿಯವಾಗಿದ್ದು ಅಂತ ಭಾವಿಸಲಾಗಿದೆ. ಹಾಗೆ ಕೃತಕ ನೂಲಿನಿಂದ ತಯಾರಾದಂತಹ ಬಟ್ಟೆಯನ್ನು ಧರಿಸೋದು ಅಷ್ಟು ಶ್ರೇಯಸ್ಕರ ಅಲ್ಲ. ಶಿವನು ತಪಸ್ವಿ ಹಾಗೂ ನಿರ್ಲಿಪ್ತತೆಯ ಸಂಕೇತ ಆಗಿರೋದ್ರಿಂದ ಕೃತಕ ನೂಲಿನಿಂದ ತಯಾರಾದಂತಹ ಬಟ್ಟೆಯಿಂದ ಶಿವನನ್ನು ಆರಾಧಿಸುವುದು ಅಷ್ಟೊಂದು ಶ್ರೇಯಸ್ಕರವಲ್ಲ. ನಾರಿನಿಂದ ತಯಾರಾದಂತಹ ವಸ್ತುಗಳನ್ನು ಅಥವಾ ಬಟ್ಟೆಗಳನ್ನು ನಾವು ಬಳಸಬಹುದು. ಇಲ್ಲವೇ ಹತ್ತಿಯ ಶುಭ್ರವಾದ ಬಟ್ಟೆಗಳನ್ನು ಧರಿಸಿಬಿಟ್ಟು ಶಿವನನ್ನು ಪೂಜಿಸುವುದು ತುಂಬ ಶ್ರೇಯಸ್ಕರ ಅಂತ ಭಾವಿಸಲಾಗಿದೆ. ರೇಷ್ಮೆ ವಸ್ತ್ರಗಳನ್ನು ಸಹ ನಾವು ಬಳಸಬಹುದು ಪೂಜೆಗೆ. ಇನ್ನು ಸಾಧಾರಣವಾಗಿ ಅನುಸರಿಸಬೇಕಾದ ಎಚ್ಚರಿಕೆ ಅಂತ ಹೇಳಿದರೆ, ಶಿವಪೂಜೆಯಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ನೈವೇದ್ಯಕ್ಕಾಗಿ ಉಪಯೋಗಿಸುವುದು ತುಂಬ ಕಡಿಮೆ, ಬಳಸಲೇಬಾರದು ಅನ್ನುವಂತಹ ವಿಷಯವೂ ಸಹ ಇದೆ. ಸಾಧಾರಣವಾಗಿ ಬಿಲ್ವಪತ್ರೆ, ಜೇನುತುಪ್ಪ, ಹಾಲು, ಮೊಸರು, ಹಣ್ಣುಗಳು ಇದರಿಂದನೇ ಸಹ ಶಿವನಿಗೆ ಆರಾಧನೆಯನ್ನ ಮಾಡಬೇಕು. ಭಸ್ಮ ಪೂಜೆಯಿಂದ ಶಿವನು ಪ್ರಸನ್ನನಾಗ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಆದಷ್ಟು ಬೇಯಿಸಿದ ಸಿಹಿ ಖಾದ್ಯಗಳಾಗ್ಲಿ ಪ್ರಸಾದವನ್ನಾಗ್ಲಿ ಶಿವಪೂಜೆಯಲ್ಲಿ ಬಳಸುವುದು ತುಂಬಾ ಕಡಿಮೆ, ಬಳಸದೇ ಇದ್ರೇನೆ ತುಂಬಾ ಒಳ್ಳೆಯದು. ಆದ್ರಿಂದ ಶಿವಪೂಜೆಯಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ನೈವೇದ್ಯಕ್ಕೆ ಬಳಸಬಾರದು. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.